ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವಿನುತಾ ಪರಮೇಶ್. ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್, ಎಲ್ಲೆಲ್ಲಿ ಏನೇನಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ರಾಜಕೀಯ ಸದ್ದು ಮಾಡ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆ ಡಿನ್ನರ್ ಸಭೆ ಆಯೋಜಿಸಿದ್ರು. ಈ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಸಚಿವರಿಗೆ ವಿಶೇಷ ಔತಣಕೂಟ ಏರ್ಪಡಿಸಿದ್ದಾರೆ. ಮಾರ್ಚ್ 16ರಂದು ಸಿದ್ದರಾಮಯ್ಯ ಅವರು ಸರ್ಕಾರಿ ನಿವಾಸ ಕಚೇರಿಯಲ್ಲಿ ಸಚಿವರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಈ ಡಿನ್ನರ್ ಸಭೆಯಲ್ಲಿ ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಬಿಎ ಚುನಾವಣೆಗಳ ತಯಾರಿ, ಒಳ ಮೀಸಲಾತಿ ವಿಚಾರ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಒಡಿಶಾದಲ್ಲಿ ಆಪರೇಷನ್ ಕಮಲ ತಡೆಯಲು ಟ್ರಾವೆಲ್ ಶೂಟರ್ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಅಡ್ಡ ಮತದಾನ ನಡೆಯುವ ಸಾಧ್ಯತೆ ಇದ್ದು, ಈ ಹಿನ್ನೆಲೆ ಒಡಿಶಾ ಕಾಂಗ್ರೆಸ್ ಶಾಸಕರನ್ನ ಡಿಕೆಶಿ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿದ್ದಾರೆ. ಒಡಿಶಾದ 12 ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ತಪ್ಪಿಸಲು ಕಾಂಗ್ರೆಸ್ ಎಚ್ಚರಿಕೆ ನಡೆ ಇಟ್ಟಿದ್ದು, ಶಾಸಕರಿಗಾಗಿ ಮಾಗಡಿ ಕಾಂಗ್ರೆಸ್ ಮುಖಂಡ ಬ್ಯಾಟಪ್ಪ ಅನ್ನೋರ ಹೆಸರಲ್ಲಿ ರೂಮ್ಗಳು ಬುಕ್ ಮಾಡಲಾಗಿದೆ. ಶಾಸಕರ ಜೊತೆ ಬೆಂಗಳೂರಿಗೆ ಒಡಿಶಾ ಕಾಂಗ್ರೆಸ್ ಅಧ್ಯಕ್ಷ ಭಕ್ತ ಚರಣ್ ದಾಸ್ ಬಂದಿದ್ದು, ಮಾರ್ಚ್ 16ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ಅಲ್ಲಿಯವರೆಗೆ ಕರ್ನಾಟಕದಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಒಡಿಶಾದಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ನಡೆಯೋ ಚುನಾವಣೆಯಲ್ಲಿ ಬಿಜೆಪಿಯಿಂದ 2 ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ. ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ. ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳಲು 8 ಶಾಸಕರ ಅವಶ್ಯಕತೆ ಇದ್ದು, 8 ಶಾಸಕರ ಸೆಳೆಯಲು ಬಿಜೆಪಿ ಕಸರತ್ತು ನಡೆಸಿದೆ. ಹೀಗಾಗಿ ಅಡ್ಡ ಮತದಾನ ತಡೆಯಲು ಕಾಂಗ್ರೆಸ್ ಡಿಕೆಶಿ ಮೊರೆ ಹೋಗಿದೆ ಎನ್ನಲಾಗ್ತಿದೆ. ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಪಡೆದು ಉಪನ್ಯಾಸಕ ಹುದ್ದೆ ಪಡೆದ ಪ್ರಕರಣ ಸಂಬಂಧ ಆರೋಪ ಸಾಬೀತಾದರೂ ಇನ್ನೂ ಕ್ರಮ ಕೈಗೊಳ್ಳೋದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯ ನಕಲಿ ಸರ್ಟಿಫಿಕೇಟ್ ನೀಡಿ ಶಹಾಪುರ ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕ ಹುದ್ದೆ ಪಡೆದಿದ್ದು ಸಾಬೀತಾಗಿತ್ತು. ಸುವರ್ಣ ನ್ಯೂಸ್ ವರದಿ ಮಾಡಿದ ನಂತರ ಪ್ರಾಂಶುಪಾಲರು ಸತ್ಯ ಒಪ್ಪಿಕೊಂಡಿದ್ರು. ಆದರೆ ವರದಿ ಪ್ರಸಾರ ಆಗಿ 1 ತಿಂಗಳಾದರೂ ಕಾಲೇಜು ಆಡಳಿತ ಮಂಡಳಿ ಮೌನವಾಗಿದೆ. ಸ್ವತಃ ಪ್ರಾಂಶುಪಾಲರಿಗೆ ಕಾಲೇಜು ಶಿಕ್ಷಣ ಇಲಾಖೆ ಪ್ರಾದೇಶಿಕ ಜೆಡಿ ಶಿವಶರಣಪ್ಪ ಗೊಳ್ಳೆ ಸೂಚನೆ ನೀಡಿದ್ರು. ಇನ್ನೂ ಕ್ರಮ ಆಗದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಸುವರ್ಣ ನ್ಯೂಸ್ ಮಾಧ್ಯಮದಿಂದ ನಿರಂತರ ನೀವು ಬಿತ್ತರಿಸಿರುವ ಕಾರಣಕ್ಕಾಗಿ ಈ ದಿನ ಕಾಲೇಜು ಶಿಕ್ಷಣ ಆಯುಕ್ತರು ಎಚ್ಚೆತ್ತುಕೊಂಡಿದೆ ನಿಮ್ಮ ಮೀಡಿಯಾದಿಂದ. ಆದರೂ ಕೂಡ ಕಾಲೇಜು ಶಿಕ್ಷಣ ಆದೇಶ ನಿಮ್ಮ ಎಫೆಕ್ಟಿಂದಾಗಿ ಒಂದು ಮೊನ್ನೆ SOP ಅನ್ನುವಂಥದ್ದು ಒಂದು ಆದೇಶವನ್ನು ಕಾಲೇಜು ಶಿಕ್ಷಣ ಇಲಾಖೆ 17/2/2026 ಆದೇಶ ಹೊರಡಿಸಿತ್ತು. ಆ ದಿನದಿಂದ ಇಲ್ಲಿವರೆಗೂ ಸುಮಾರು 24 ದಿನಗಳು ಗತಿಸಿದರೂ ಕೂಡ ಯಾವುದೇ ಕಾಲೇಜಲ್ಲಿ ಯಾವುದೇ ಪ್ರಾಂಶುಪಾಲರು ಈ ಆದೇಶಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ವಿಷಯ ಕುರಿತು ನಾವು ಮಾನ್ಯ ಜೆಡಿಯವರಿಗೆ ಜಂಟಿ ನಿರ್ದೇಶಕರು ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದಕ್ಕೂ ಕೂಡ ಮಾನ್ಯ ಜಂಟಿ ನಿರ್ದೇಶಕರು ಕ್ಯಾರೆ ಎನ್ನುತ್ತಿಲ್ಲ, ಇದಕ್ಕೆ ಸೊಪ್ಪು ಹಾಕ್ತಿದ್ದಾರೆ. ಆದರೆ ಕಾರಣ ಏನು ಹೇಳ್ತಾರೆ ಅವರು ಜಂಟಿ ನಿರ್ದೇಶಕರು, ನಾವು ಕಾಲೇಜ್ ಹಂತದಲ್ಲಿ ಪ್ರಾಂಶುಪಾಲರಿಗೆ ಪವರ್ ಇದೆ, ಪ್ರಾಂಶುಪಾಲರಿಗೆ ಮಾಡಬೇಕು ಆ ಕೆಲಸವನ್ನು ಅಂತ ಹೇಳ್ತಿದ್ದಾರೆ. ಮತ್ತು ಪ್ರಾಂಶುಪಾಲರ ಮೇಲೆ ಅಧಿಕಾರಿ ಆಗಿರ್ತಕ್ಕಂಥ ತಾವುಗಳು ನಾವು ಪ್ರಾಂಶುಪಾಲರೇ ನಮ್ಮನ್ನು ಕೀಳಾಗಿ ನೋಡುವಾಗ ನಾವು ಯಾರನ್ನ ಮೇಲ್ಮನವಿ ಸಲ್ಲಿಸಬೇಕು? ನಮಗಿರ್ತಕ್ಕಂಥ ಮೇಲ್ಮನವಿ ಅಧಿಕಾರಿಗಳು ಮಾನ್ಯ ಜಂಟಿ ನಿರ್ದೇಶಕರೇ. ಆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.